ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ತೋರಿಸುವಂಥ ಪ್ರಯೋಗ. ನೋಡಿ ಮಕ್ಕಳೇ, ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು: ಸೂಜಿಕಾಂತ, ವಾಹಕ ತಂತಿ, ಬ್ಯಾಟ್ರಿ, ಸ್ವಿಚ್. ಈಗ ಇಲ್ಲಿ ನಾನು ಮಂಡಲವನ್ನು ಪೂರ್ಣಗೊಳಿಸಿದ್ದೇನೆ. ಇಲ್ಲಿ ಸೂಜಿಕಾಂತದ ಸುತ್ತಲೂ ವಾಹಕ ತಂತಿಯನ್ನು ಸುತ್ತಿದ್ದೇನೆ ನೋಡಿ ಮಕ್ಕಳೇ, ಹೌದಾ? ಈಗ ನಾನು ಸ್ವಿಚ್ಚನ್ನು ಆನ್ ಮಾಡ್ತಾ ಇದ್ದೇನೆ. ಇಲ್ಲಿ ಸೂಜಿಕಾಂತದಲ್ಲಿ ಬದಲಾವಣೆ ಆಗುವುದನ್ನು ನೋಡಿ ಮಕ್ಕಳೇ, ಏನಾಗ್ತಾ ಇದೆ? ಹೌದು, ಸೂಜಿಕಾಂತದಲ್ಲಿ ವಿಚಲನವನ್ನು ಕಾಣ್ತಾ ಇದ್ದೇವೆ. ನೋಡಿ ಮಕ್ಕಳೇ, ನಾನು ಮತ್ತೊಮ್ಮೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ತಾ ಇದ್ದೇನೆ. ಏನಾಗ್ತಾ ಇದೆ ನೋಡಿ ಮಕ್ಕಳೇ, ಅಲ್ಲಿ ಮತ್ತೆ ವಿಚಲನವನ್ನು ಕಾಣ್ತೀವಿ ನಾವು. ಇದಕ್ಕೆ ಕಾರಣವೇನೆಂದರೆ ವಿದ್ಯುತ್ ಪ್ರವಾಹದಲ್ಲಿರುವ ಕಾಂತೀಯ ಪರಿಣಾಮ. ಯಾವಾಗ ನಾವು ತಂತಿಯ ಮೂಲಕ ವಿದ್ಯುತ್ತನ್ನು ಹರಿಸುತ್ತೇವೆ, ಆವಾಗ ಅಲ್ಲಿ ಕಾಂತೀಯ ಪರಿಣಾಮವು ಉಂಟಾಗುತ್ತದೆ.